ಕೆಲವರಿಗೆ ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಏನ್ ಮಾಡಿದ್ರು ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡೋದ್ರ ಜೊತೆಗೆ ಪ್ರತ್ಯಂಗಿರ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ಆ ಸಮಸ್ಯೆ ನಿವಾರಣೆ ಆಗ್ತದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ ಪೇಟೆ ಮುಖ್ಯ ರಸ್ತೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 140 ಕಿಲೋಮೀಟರ್ ಸಮೀಪದಲ್ಲಿದೆ. ಇದೇ ತಿಂಗಳು ಬರೋ ಹುಣ್ಣಿಮೆ ದಿನ ತೀರ್ಥಸ್ಥಾನ ವಿಶೇಷ. ಅಮ್ಮನವ್ರಿಗೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ಥರದ ದುರಿತದೊಳಗಿದ್ರೂ ಕೂಡ ಪರಿಹಾರ ಆಗ್ತದೆ. ನಂಬಿಕೆ, ಶ್ರದ್ಧಾ ಭಕ್ತಿಯಿಂದ ಬಂದು ಭಕ್ತರು, ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ, ಕೆಲವರಿಗೆ ವಾಮಾಚಾರ ಆಗಿದೆ, ನಾವೆಲ್ಲೇ ಹೋದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬರೋದ್ರಿಂದ ಪರಿಹಾರ ಆಗಿರುವಂಥ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಉದಾಹರಣೆಗಳಿದ್ದಾವೆ. ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಪ್ರತ್ಯಂಗಿರ ಹೋಮಕ್ಕೆ ಬರುವಂಥವರು 5 ಹರಳಿ ಎಲೆ ಮೇಲೆ ಬರೀಬೇಕು. ನಿಮ್ಮ ಸಮಸ್ಯೆ ಏನಿದೆ, ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ, ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ. ಕೆಲವರಿಗೆ ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಏನು ಮಾಡಿದ್ರು ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡೋದ್ರ ಜೊತೆಗೆ ಪ್ರತ್ಯಂಗಿರ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ಆ ಸಮಸ್ಯೆ ನಿವಾರಣೆ ಆಗ್ತದೆ. ಅಮ್ಮನವ್ರ ವಾಗ್ದಾನ, ಎಡಬಲ, ಮನಸ್ಸಲ್ಲಿರುವಂಥ ಪ್ರಶ್ನೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಕೇಳುವಂಥದ್ದು ಉದಾಹರಣೆ ಇರುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಸೈಟ್ ತಗೊಂಡಿದ್ರೆ ಮನೆ ಕಟ್ಟಬೇಕು, ಮನೆ ಕಟ್ಟೋ ಯೋಗ ಇದೆಯಾ ಅಂತ ಕೇಳ್ತಾರೆ. ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧನ ಆಗುತ್ತೆ ಅಂದ್ರೆ ಎಡಕ್ಕೆ ಅಮ್ಮ. ಮಂಗಳಕಾಲ ವಿಳಂಬ ಇದೆ, ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧನ ಆತಂದ್ರೆ ಎಡಕ್ಕೆ. ಉಂಗುರ ಸಿಗುತ್ತೆ ಅಂತ ಕೇಳ್ತಾರೆ. ಸಿಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧನ ಆತಂದ್ರೆ ಎಡಕ್ಕೆ. ಮಂಗಳಕಾಲದಲ್ಲಿ ವಿಳಂಬ ಇದೆ, ಅನುಕೂಲ ಆಗುತ್ತಾ ಅಂತ ಕೇಳ್ತಾರೆ. ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧನ ಆತಂದ್ರೆ ಎಡಕ್ಕೆ. ಮಳವಳ್ಳಿಯಿಂದ ಬಂದಿರೋದು. ಮೊಬೈಲಲ್ಲಿ ನೋಡ್ಬಿಟ್ಟು ಬಂದಿದ್ದೆ. ಇಲ್ಲಿ ಗುರುಗಳು ಬರ್ತಿದ್ದಂಗೆ ಅಂಜನಾ ಶಾಸ್ತ್ರದಲ್ಲಿ ನಮ್ಮ ಮನೇಲಿ ಏನೇನು ಆಗ್ತಿದೆ, ಏನೇನು ಸಮಸ್ಯೆ ಅನ್ನೋದನ್ನು ಅವರೇ ನಮ್ಗೆ ಹೇಳಿದ್ರು. ಅದೆಲ್ಲ ಸತ್ಯ. ನಂಗೆ ಇನ್ನೊಂದು ಏನೋ ಒಂದು ವಿಚಾರ ಗೊತ್ತಾಗಬೇಕಿತ್ತು, ಅದನ್ನು ಕೇಳಿದೆ. ಅದು ಅವ್ರು ಕರೆಕ್ಟಾಗಿ ಹೇಳಿದ್ರು. ನನಗೆ ಕರೆಕ್ಟ್ ಅಂತ ಅನ್ನಿಸ್ತು. ಮನಸ್ಸಲ್ಲಿ ನನಗೇನು ಸಮಸ್ಯೆ ಇತ್ತು, ಏನು ಆಗ್ತಾಯಿದೆ ನನ್ನ ಮನೇಲಿ, ಅದನ್ನು ನಂಗೆ ಹೇಳಿದ್ರು. ನನಗೆ ಖುಷಿ ಆಯಿತು, ಕರೆಕ್ಟಾಗಿ ಹೇಳಿದ್ರು. ಅವರೇ ಮೊದಲೇ ನಾನು ಬಂದಾಗಲೇ ನನಗೆ ಈ ಥರ ಆಗ್ತಾಯಿದೆ, ಮನೇಲಿ ಏನೇನು ಆಗ್ತಾಯಿದೆ, ಯಾಕೆ ಅದನ್ನು ಹೇಳಿದ್ರು. ಅದೇ ಥರ ಹೇಳಿದ್ರು, ಅದೇ ಥರ ನಡೀತಾ ಇತ್ತು. ಸರಿ ಅಂತ ಅನ್ನಿಸ್ತು ನನಗೆ. ಕರೆಕ್ಟಾಗಿ ಅವರೇ ಹೇಳಿದ್ರು, ನಮ್ಮ ಹತ್ರ ಏನೂ ಕೇಳಲಿಲ್ಲ, ಎಲ್ಲ ಅವರೇ ಹೇಳಿದ್ರು. ಸರ್, ಈಗ ಅವರು ನಮಗೆ ಗೊತ್ತಿಲ್ಲದೆ ಇರೋದನ್ನು ಅವ್ರು ಹೇಳಿದಾಗ ನಂಬಲೇಬೇಕಲ್ವಾ. ನಮ್ಮ ಮನೇಲಿ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾ. ನಾನು ಇದೇ ಮೊದಲನೇ ಸರಿ ಬಂದಿದ್ದೀನಿ. ಆಮೇಲೆ ನಾನು ಇಲ್ಲಿ ಯಾರ ಹತ್ರನೂ ಹೊರಗಡೆ ನಾನು ಇಂಥದಕ್ಕೆ ಬಂದಿದ್ದೀನಿ ಅಂತಲೂ ನಾನು ಯಾರ ಹತ್ರನೂ ಮಾತಾಡಿಲ್ಲ. ನಾನು ಇಲ್ಲಿ ಏನು ಕೇಳಬೇಕು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಒಳಗಡೆ ನೋಡೋಣ ಅಂತ ಅಂದ್ಕೊಂಡು ಬಂದೆ. ಅವರೇ ನನಗೆಲ್ಲ ಹೇಳಿದ್ರು. ನನಗೇನು ಕೇಳಬೇಕು, ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಖುಷಿ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ನನಗಿರೋ ಸಮಸ್ಯೆನ ಅವ್ರು ಹೇಳಿದ್ದಾರೆ.
ಓಪನ್ ಆಗೋಕ್ಕೆ ಮೊದಲಿಂದ ಬರ್ತಾಯಿದ್ದೀವಿ ನಾವು. ತುಂಬ ಒಳ್ಳೇದಾಗ್ತಿದೆ. ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂದೆಯಿಂದನೂ ನಾವೆಲ್ಲ ಇಲ್ಲಿ ನೋಡ್ಕೋತಾ ಇದ್ದೀವಿ. ನಮ್ಗೆ ಒಳ್ಳೇದಾಗಿದೆ ತುಂಬ. ಇವಾಗ ನಮ್ಮ ಮಗಳು ಕರ್ಕೊಬಂದ ನೋಡೋ ಅಂತ ಆಗ್ತಾಯಿದೆ. ನಾನೇನು ಆ ಥರ ಏನು ನಾನು ಹಂಗೆ ಅಂದ್ಕೊಂಡು ಬಂದೇನು ಕೇಳಲ್ಲ, ಸುಮ್ಮನೆ ಬರ್ತೀನಿ ಕೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಆಗ್ತದೆ ಮುಗಿದು ಸ್ನಾನ ಮಾಡಿಸಿ ಅಂತ ಹೇಳಿದ್ದಾರೆ ಅಷ್ಟೇ. ನಾನು ಯಾವಾಗ ಬಂದರೂ ಏನೂ ಅನ್ಕೊಬರಲ್ಲ, ಸುಮ್ಮನೆ ಡೈರೆಕ್ಟ್ ಬಂದು ಕೇಳ್ತೀವಿ ನಾವು. ಹೇಳಿದ್ರು ಎಲ್ಲ ಸಮಸ್ಯೆ ನಮ್ಗೆ ಅದೇ ಮನೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಷ್ಟೇ. ಇನ್ನೂ ಜಾಸ್ತಿ ಇದ್ದರೂ ಯಾಕೋ ಒಂದು ಸ್ವಲ್ಪ ಇದಾಗಿದೆ. ಇನ್ನೂ ತುಂಬ ಕಾಲಿಕ್ಕೂ ಜಾಗ ಆಗ್ತಿರಲಿಲ್ಲ ಇದು ಸ್ಟಾರ್ಟಿಂಗ್ ಎಲ್ಲ. ಇನ್ನು ಯಾಕೆ ಇವತ್ತೊಂದು ಸ್ವಲ್ಪ ಇದಾಗ್ತದೆ. ತುಂಬ ಇದಾಗಿತ್ತು ಇದು. ನಾವು ಬಂದರೆ ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಕಾಯಬೇಕಾಗಿತ್ತು. ಖುಷಿ ಆಗ್ತದೆ, ನೆಮ್ಮದಿ ಆಗ್ತಾಯಿದೆ ನಮಗೆ. ಏನೋ ಒಂದು ಸಮಾಧಾನ ಆಗಿದೆ, ಕೆಲಸಕ್ಕಿಂತ ನನಗೆ ಸಮಾಧಾನ ಆಗಿದೆ ಇಲ್ಲಿ. ನಾನಿಲ್ಲಿ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಬಟ್ ನನ್ನ ಪ್ರಶ್ನೆ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅವ್ರು ಹೇಳಿದ್ರು. ನಾನು ಅದೇ ಈ ಥರ ನನ್ನ ಸೈಟ್ ಬಗ್ಗೆ ಕೇಳಿದ್ದೆ. ಆಮೇಲೆ ಮೈಸೂರಲ್ಲಿ ಒಬ್ರಿಗೆ ದುಡ್ಡು ಕೊಟ್ಟಿದ್ದೆ, ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ. ಅದು ಸ್ವಲ್ಪ ಗಲಾಟೆ ನಡೀತಿದೆ. ಅವ್ರ ಮಕ್ಕ ನೋಡಿದ ತಕ್ಷಣ ಹೇಳಿದ್ರು ಖಂಡಿತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಆಗಬಹುದು ಸರ್. ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದಿಲ್ಲಿ ಈ ದೇವಸ್ಥಾನಕ್ಕೆ. ಎಲ್ಲರಿಗೂ ಒಳ್ಳೇದಾಗಲಿ ಸರ್, ನಮಗೂ ಒಳ್ಳೇದಾಗಲಿ. ನಾನೇನು ಹೇಳಲೇ ಇಲ್ಲ, ಎಲ್ಲ ಅವರೇ ಹೇಳಿದ್ರು ಸರ್. ನಾನು ನೋಡೋಣ ಬಸಪ್ಪನ ನೋಡಿಬಿಟ್ಟು ಸರ್ ನೋಡೋಣ ಅಂತ ಬಂದೆ. ಅವ್ರು ನನ್ನ ಮಕ್ಕ ನೋಡಿನೇ ನನ್ನ ಪ್ರಶ್ನೆ ಏನು ಅಂತ ಅವರೇ ಹೇಳಿದ್ರು ಸರ್ ನನಗೆ. ಅದೇ ನಾನು ಈಗ ಕೋರ್ಟ್ ನಮ್ಮದು ಸೈಟ್ದೊಂದು ಇದಾಗ್ತಿದೆ, ಸೈಟ್ ಒಂದು ಸೇಲ್ ಆಗಬೇಕು. ಆಮೇಲೆ ಒಬ್ರಿಗೆ ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ, ಆ ದುಡ್ಡು ಬರ್ತಾ ಇಲ್ಲ ಸರ್. ಅದು 2 ಪ್ರಶ್ನೆ ಕೇಳೋಣ ಅಂತ ಬಂದಿತ್ತು. ಹಾಂ ಹೌದು ಸರ್, ಅದನ್ನೇ ಹೇಳಿದ್ರು. 100% ನಂಬ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿಜಯ ಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.